ಚಿನ್ನದ ಅಂಗಡಿಯ ಒಳಗಡೆ ಹೊಕ್ಕ 3 ಜನ ಖದೀಮರು ಚಿನ್ನದ ಅಂಗಡಿಯ ಮಾಲೀಕನ ಹಣೆಗೆ ಪಿಸ್ತೂಲ್ ಅನ್ನ ಇಟ್ಟು ಚಿನ್ನವನ್ನ ದರೋಡೆ ಮಾಡಿದಂತ ಪ್ರಕರಣ ಇದು. ಈಗ ಮೂರು ತಂಡಗಳನ್ನ ರಚನೆ ಮಾಡಿ ಪೊಲೀಸರು ಇವರ ಬಂಧನಕ್ಕೆ ಈಗ ಬಲೆ ಬೀಸಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಖದೀಮರು ಪಶ್ಚಿಮ ಬಂಗಾಳದಿಂದ ಬಂದಿದ್ದಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕಲಬುರಗಿ, ಹೈದರಾಬಾದ್, ಪಶ್ಚಿಮ ಬಂಗಾಳಕ್ಕೆ ಮತ್ತೆ ಇವರು ವಾಪಸ್ ಪರಾರಿ ಆಗಿರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಶಂಕೆ ಇದೆ. ಕಲಬುರಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಹತ್ತಿರುವ ಕೆಲವಿಷ್ಟು ಫುಟೇಜ್ಗಳು, ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗಿರೋದ್ರಿಂದಾಗಿ ಇವರು ವಾಪಸ್ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ಲಾಟ್ಫಾರ್ಮ್ ನಂಬರ್ 6 ನಲ್ಲಿ ಬಸ್ ಹತ್ತಿರುವ ಶಂಕೆ ಇದೆ. ಪಶ್ಚಿಮ ಬಂಗಾಳಕ್ಕೆ ವಾಪಸ್ ಇಲ್ಲಿ ದರೋಡೆ ಮಾಡಿ ತೆರಳಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇರೋದ್ರಿಂದಾಗಿ ಪಶ್ಚಿಮ ಬಂಗಾಳಕ್ಕೆ ವಿಶೇಷ ತನಿಖಾ ತಂಡ ತೆರಳಿದೆ. ಈ ದರೋಡೆಕೋರರ ವಿರುದ್ಧ ತನಿಖೆಯನ್ನ ಮಾಡ್ತಾ ಇರುವಂತಹ ಪೊಲೀಸರಿಗೆ ಮಹತ್ವದ ಸಾಕ್ಷಿ ಸಿಕ್ಕಿದೆ, ಮಹತ್ವದ ಸುಳಿವು ಸಿಕ್ಕಿದೆ. ದರೋಡೆಯ ಹಿಂದೆ ಇನ್ನೊಬ್ಬ ಮಾಸ್ಟರ್ ಮೈಂಡ್ ಇದ್ದಾನೆ. ಆತನ ಅಣತಿಯಂತೆ, ಆತನ ಪ್ಲಾನ್ನಂತೆ ದರೋಡೆ ಆಗಿದೆ. ಆ ಚಿನ್ನದ ಅಂಗಡಿಯಲ್ಲಿ ಯಾರೂ ಇಲ್ಲದ ಸಮಯವನ್ನ ಇವರು ನೋಡಿ ಆನಂತರ ಹೋಗಿ ಗ್ರಾಹಕರ ರೀತಿಯಲ್ಲಿ ಹೋಗಿ ಆನಂತರ ಪಿಸ್ತೂಲ್ ಅನ್ನ ತೆಗೆದು ಮಾಲೀಕನನ್ನ ಹೆದರಿಸಿ ಬೆದರಿಸಿ ಅಲ್ಲಿದ್ದಂತ ಚಿನ್ನವನ್ನ ಕದ್ದು ಪರಾರಿಯಾಗಿದ್ರು. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ರು. ಈಗ ಮಹತ್ವದ ಸುಳಿವು ಪೊಲೀಸರಿಗೆ ಸಿಕ್ಕಿದೆ. ಪ್ರಮುಖ ಸೀನ್ನಲ್ಲಿ ಕಂಡಿದ್ದು ನಾಲ್ವರಿಗೆ ಹಣದ ಸಹಾಯ ಮಾಡಿದ 5ನೇ ಆಸಾಮಿ. ದರೋಡೆ ಬಳಿಕ ಬಸ್ ನಿಲ್ದಾಣಕ್ಕೆ ಮಾಸ್ಟರ್ ಮೈಂಡ್ ಬಂದಿದ್ದ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಮೊಬೈಲ್ ಬಳಸದ 4 ಜನ ದರೋಡೆಕೋರರು ಎಲ್ಲಾದ್ರೂ ಟವರ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಪೊಲೀಸರು ನಮ್ಮ ಬೆನ್ನ ಹಿಂದೆ ಬೀಳಬಹುದು ಅನ್ನೋ ಕಾರಣಕ್ಕೋಸ್ಕರ ಇವರು ಇಡೀ ಕಳ್ಳತನ ಆಗೋವರೆಗೂ ಕೂಡ ಮೊಬೈಲ್ ಅನ್ನೇ ಬಳಸಿಲ್ಲ. ಆದ್ರೆ 5ನೇ ಆರೋಪಿ ಮಾತ್ರ ಮೊಬೈಲ್ ಬಳಕೆ ಮಾಡಿದ್ದಾನೆ. ಮಾಸ್ಟರ್ ಮೈಂಡ್ ಬಗ್ಗೆ ಸುಳಿವು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಒಟ್ಟು 3 ಜನ ಅಲ್ಲ, 4 ಜನ. ಅದರಲ್ಲಿ ಈಗ ಇನ್ನೊಬ್ಬ ಮಾಸ್ಟರ್ ಮೈಂಡ್ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ನೋಡಿ, ಪಶ್ಚಿಮ ಬಂಗಾಳದವರು ಅನ್ನೋದಾದ್ರೆ ಅವರಿಗೆ ಕಲಬುರಗಿಯ ಈ ಜ್ಯುವೆಲ್ಲರಿ ಅದರ ಮಾಲೀಕ ಯಾರು, ಏನು, ಎತ್ತ ಎಲ್ಲ ಹೇಗೆ ಗೊತ್ತಿರುತ್ತೆ? ಸದ್ಯಕ್ಕಂತೂ ಪೊಲೀಸರು ಅನುಮಾನ ಅಂತೂ ದಟ್ಟವಾಗಿರೋದ್ರಿಂದಾಗಿ ಇನ್ನೂ ಓರ್ವ ಇದ್ದಾನೆ, ಆತನಿಗೆ ಇಲ್ಲಿನ ಒಳತಳಗಳೆಲ್ಲವೂ ಕೂಡ ಗೊತ್ತು ಅನ್ನುವ ಮಹತ್ವದ ಸಾಕ್ಷಿ ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಏನಾದ್ರೂ ಒಂದು ಸುಳಿವು ಸಿಗಬೇಕಲ್ಲ. ಆಗಲಿ, ಚಿನ್ನದ ಅಂಗಡಿಯ ಒಳಗಡೆ ಹೊಕ್ಕ 3 ಜನ ಖದೀಮರು ಚಿನ್ನದ ಅಂಗಡಿಯ ಮಾಲೀಕನ ಹಣೆಗೆ ಪಿಸ್ತೂಲ್ ಅನ್ನ ಇಟ್ಟು ಚಿನ್ನವನ್ನ ದರೋಡೆ ಮಾಡಿದಂತ ಪ್ರಕರಣ ಇದು. ಈಗ ಮೂರು ತಂಡಗಳನ್ನ ರಚನೆ ಮಾಡಿ ಪೊಲೀಸರು ಇವರ ಬಂಧನಕ್ಕೆ ಈಗ ಬಲೆ ಬೀಸಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಖದೀಮರು ಪಶ್ಚಿಮ ಬಂಗಾಳದಿಂದ ಬಂದಿದ್ದಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕಲಬುರಗಿ, ಹೈದರಾಬಾದ್, ಪಶ್ಚಿಮ ಬಂಗಾಳಕ್ಕೆ ಮತ್ತೆ ಇವರು ವಾಪಸ್ ಪರಾರಿ ಆಗಿರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಶಂಕೆ ಇದೆ. ಕಲಬುರಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಹತ್ತಿರುವ ಕೆಲವಿಷ್ಟು ಫುಟೇಜ್ಗಳು, ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗಿರೋದ್ರಿಂದಾಗಿ ಇವರು ವಾಪಸ್ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ಲಾಟ್ಫಾರ್ಮ್ ನಂಬರ್ 6 ನಲ್ಲಿ ಬಸ್ ಹತ್ತಿರುವ ಶಂಕೆ ಇದೆ. ಪಶ್ಚಿಮ ಬಂಗಾಳಕ್ಕೆ ವಾಪಸ್ ಇಲ್ಲಿ ದರೋಡೆ ಮಾಡಿ ತೆರಳಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇರೋದ್ರಿಂದಾಗಿ ಪಶ್ಚಿಮ ಬಂಗಾಳಕ್ಕೆ ವಿಶೇಷ ತನಿಖಾ ತಂಡ ತೆರಳಿದೆ. ಈ ದರೋಡೆಕೋರರ ವಿರುದ್ಧ ತನಿಖೆಯನ್ನ ಮಾಡ್ತಾ ಇರುವಂತಹ ಪೊಲೀಸರಿಗೆ ಮಹತ್ವದ ಸಾಕ್ಷಿ ಸಿಕ್ಕಿದೆ, ಮಹತ್ವದ ಸುಳಿವು ಸಿಕ್ಕಿದೆ. ದರೋಡೆಯ ಹಿಂದೆ ಇನ್ನೊಬ್ಬ ಮಾಸ್ಟರ್ ಮೈಂಡ್ ಇದ್ದಾನೆ. ಆತನ ಅಣತಿಯಂತೆ, ಆತನ ಪ್ಲಾನ್ನಂತೆ ದರೋಡೆ ಆಗಿದೆ. ಆ ಚಿನ್ನದ ಅಂಗಡಿಯಲ್ಲಿ ಯಾರೂ ಇಲ್ಲದ ಸಮಯವನ್ನ ಇವರು ನೋಡಿ ಆನಂತರ ಹೋಗಿ ಗ್ರಾಹಕರ ರೀತಿಯಲ್ಲಿ ಹೋಗಿ ಆನಂತರ ಪಿಸ್ತೂಲ್ ಅನ್ನ ತೆಗೆದು ಮಾಲೀಕನನ್ನ ಹೆದರಿಸಿ ಬೆದರಿಸಿ ಅಲ್ಲಿದ್ದಂತ ಚಿನ್ನವನ್ನ ಕದ್ದು ಪರಾರಿಯಾಗಿದ್ರು. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ರು. ಈಗ ಮಹತ್ವದ ಸುಳಿವು ಪೊಲೀಸರಿಗೆ ಸಿಕ್ಕಿದೆ.
ಪ್ರಮುಖ ಸೀನ್ನಲ್ಲಿ ಕಂಡಿದ್ದು ನಾಲ್ವರಿಗೆ ಹಣದ ಸಹಾಯ ಮಾಡಿದ 5ನೇ ಆಸಾಮಿ. ದರೋಡೆ ಬಳಿಕ ಬಸ್ ನಿಲ್ದಾಣಕ್ಕೆ ಮಾಸ್ಟರ್ ಮೈಂಡ್ ಬಂದಿದ್ದ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಮೊಬೈಲ್ ಬಳಸದ 4 ಜನ ದರೋಡೆಕೋರರು ಎಲ್ಲಾದ್ರೂ ಟವರ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಪೊಲೀಸರು ನಮ್ಮ ಬೆನ್ನ ಹಿಂದೆ ಬೀಳಬಹುದು ಅನ್ನೋ ಕಾರಣಕ್ಕೋಸ್ಕರ ಇವರು ಇಡೀ ಕಳ್ಳತನ ಆಗೋವರೆಗೂ ಕೂಡ ಮೊಬೈಲ್ ಅನ್ನೇ ಬಳಸಿಲ್ಲ. ಆದ್ರೆ 5ನೇ ಆರೋಪಿ ಮಾತ್ರ ಮೊಬೈಲ್ ಬಳಕೆ ಮಾಡಿದ್ದಾನೆ. ಮಾಸ್ಟರ್ ಮೈಂಡ್ ಬಗ್ಗೆ ಸುಳಿವು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಒಟ್ಟು 3 ಜನ ಅಲ್ಲ 4 ಜನ. ಅದರಲ್ಲಿ ಈಗ ಇನ್ನೊಬ್ಬ ಮಾಸ್ಟರ್ ಮೈಂಡ್ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ನೋಡಿ, ಪಶ್ಚಿಮ ಬಂಗಾಳದವರು ಅನ್ನೋದಾದ್ರೆ ಅವರಿಗೆ ಕಲಬುರಗಿಯ ಈ ಜ್ಯುವೆಲ್ಲರಿ ಅದರ ಮಾಲೀಕ ಯಾರು ಏನು ಎತ್ತ ಎಲ್ಲ ಹೇಗೆ ಗೊತ್ತಿರುತ್ತೆ. ಸದ್ಯಕ್ಕಂತೂ ಪೊಲೀಸರು ಅನುಮಾನ ಅಂತೂ ದಟ್ಟವಾಗಿರೋದ್ರಿಂದಾಗಿ ಇನ್ನೂ ಓರ್ವ ಇದ್ದಾನೆ, ಆತನಿಗೆ ಇಲ್ಲಿನ ಒಳತಳಗಳೆಲ್ಲವೂ ಕೂಡ ಗೊತ್ತು ಅನ್ನುವ ಮಹತ್ವದ ಸಾಕ್ಷಿ ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಏನಾದ್ರೂ ಒಂದು ಸುಳಿವು ಸಿಗಬೇಕಲ್ಲ. ಆಗಲಿ ಚಿನ್ನದ ಅಂಗಡಿಯ ಒಳಗಡೆ ಹೊಕ್ಕ 3 ಜನ ಖದೀಮರು ಚಿನ್ನದ ಅಂಗಡಿಯ ಮಾಲೀಕನ ಹಣೆಗೆ ಪಿಸ್ತೂಲ್ ಅನ್ನ ಇಟ್ಟು ಚಿನ್ನವನ್ನ ದರೋಡೆ ಮಾಡಿದಂತ ಪ್ರಕರಣ ಇದು. ಈಗ 3 ತಂಡಗಳನ್ನ ರಚನೆ ಮಾಡಿ ಪೊಲೀಸರು ಇವರ ಬಂಧನಕ್ಕೆ ಈಗ ಬಲೆ ಬೀಸಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಖದೀಮರು ಪಶ್ಚಿಮ ಬಂಗಾಳದಿಂದ ಬಂದಿದ್ದಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕಲಬುರಗಿ, ಹೈದರಾಬಾದ್, ಪಶ್ಚಿಮ ಬಂಗಾಳಕ್ಕೆ ಮತ್ತೆ ಇವರು ವಾಪಸ್ ಪರಾರಿ ಆಗಿರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಶಂಕೆ ಇದೆ. ಕಲಬುರಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಹತ್ತಿರುವ ಕೆಲವಿಷ್ಟು ಫುಟೇಜ್ಗಳು, ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗಿರೋದ್ರಿಂದಾಗಿ ಇವರು ವಾಪಸ್ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ಲಾಟ್ಫಾರ್ಮ್ ನಂಬರ್ 6 ನಲ್ಲಿ ಬಸ್ ಹತ್ತಿರುವ ಶಂಕೆ ಇದೆ. ಪಶ್ಚಿಮ ಬಂಗಾಳಕ್ಕೆ ವಾಪಸ್ ಇಲ್ಲಿ ದರೋಡೆ ಮಾಡಿ ತೆರಳಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇರೋದ್ರಿಂದಾಗಿ ಪಶ್ಚಿಮ ಬಂಗಾಳಕ್ಕೆ ವಿಶೇಷ ತನಿಖಾ ತಂಡ ತೆರಳಿದೆ. ಈ ದರೋಡೆಕೋರರ ವಿರುದ್ಧ ತನಿಖೆಯನ್ನ ಮಾಡ್ತಾ ಇರುವಂತಹ ಪೊಲೀಸರಿಗೆ ಮಹತ್ವದ ಸಾಕ್ಷಿ ಸಿಕ್ಕಿದೆ, ಮಹತ್ವದ ಸುಳಿವು ಸಿಕ್ಕಿದೆ. ದರೋಡೆಯ ಹಿಂದೆ ಇನ್ನೊಬ್ಬ ಮಾಸ್ಟರ್ ಮೈಂಡ್ ಇದ್ದಾನೆ. ಆತನ ಅಣತಿಯಂತೆ, ಆತನ ಪ್ಲಾನ್ನಂತೆ ದರೋಡೆ ಆಗಿದೆ. ಆ ಚಿನ್ನದ ಅಂಗಡಿಯಲ್ಲಿ ಯಾರೂ ಇಲ್ಲದ ಸಮಯವನ್ನ ಇವರು ನೋಡಿ ಆನಂತರ ಹೋಗಿ ಗ್ರಾಹಕರ ರೀತಿಯಲ್ಲಿ ಹೋಗಿ ಆನಂತರ ಪಿಸ್ತೂಲ್ ಅನ್ನ ತೆಗೆದು ಮಾಲೀಕನನ್ನ ಹೆದರಿಸಿ ಬೆದರಿಸಿ ಅಲ್ಲಿದ್ದಂತ ಚಿನ್ನವನ್ನ ಕದ್ದು ಪರಾರಿಯಾಗಿದ್ರು. ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ರು. ಈಗ ಮಹತ್ವದ ಸುಳಿವು ಪೊಲೀಸರಿಗೆ ಸಿಕ್ಕಿದೆ. ಪ್ರಮುಖ ಸೀನ್ನಲ್ಲಿ ಕಂಡಿದ್ದು ನಾಲ್ವರಿಗೆ ಹಣದ ಸಹಾಯ ಮಾಡಿದ 5ನೇ ಆಸಾಮಿ. ದರೋಡೆ ಬಳಿಕ ಬಸ್ ನಿಲ್ದಾಣಕ್ಕೆ ಮಾಸ್ಟರ್ ಮೈಂಡ್ ಬಂದಿದ್ದ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಮೊಬೈಲ್ ಬಳಸದ 4 ಜನ ದರೋಡೆಕೋರರು ಎಲ್ಲಾದ್ರೂ ಟವರ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಪೊಲೀಸರು ನಮ್ಮ ಬೆನ್ನ ಹಿಂದೆ ಬೀಳಬಹುದು ಅನ್ನೋ ಕಾರಣಕ್ಕೋಸ್ಕರ ಇವರು ಇಡೀ ಕಳ್ಳತನ ಆಗೋವರೆಗೂ ಕೂಡ ಮೊಬೈಲ್ ಅನ್ನೇ ಬಳಸಿಲ್ಲ. ಆದ್ರೆ 5ನೇ ಆರೋಪಿ ಮಾತ್ರ ಮೊಬೈಲ್ ಬಳಕೆ ಮಾಡಿದ್ದಾನೆ. ಮಾಸ್ಟರ್ ಮೈಂಡ್ ಬಗ್ಗೆ ಸುಳಿವು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಒಟ್ಟು 3 ಜನ ಅಲ್ಲ 4 ಜನ. ಅದರಲ್ಲಿ ಈಗ ಇನ್ನೊಬ್ಬ ಮಾಸ್ಟರ್ ಮೈಂಡ್ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ನೋಡಿ, ಪಶ್ಚಿಮ ಬಂಗಾಳದವರು ಅನ್ನೋದಾದ್ರೆ ಅವರಿಗೆ ಕಲಬುರಗಿಯ ಈ ಜ್ಯುವೆಲ್ಲರಿ ಅದರ ಮಾಲೀಕ ಯಾರು ಏನು ಎತ್ತ ಎಲ್ಲ ಹೇಗೆ ಗೊತ್ತಿರುತ್ತೆ. ಸದ್ಯಕ್ಕಂತೂ ಪೊಲೀಸರು ಅನುಮಾನ ಅಂತೂ ದಟ್ಟವಾಗಿರೋದ್ರಿಂದಾಗಿ ಇನ್ನೂ ಓರ್ವ ಇದ್ದಾನೆ, ಆತನಿಗೆ ಇಲ್ಲಿನ ಒಳತಳಗಳೆಲ್ಲವೂ ಕೂಡ ಗೊತ್ತು ಅನ್ನುವ ಮಹತ್ವದ ಸಾಕ್ಷಿ ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಏನಾದ್ರೂ ಒಂದು ಸುಳಿವು ಸಿಗಬೇಕಲ್ಲ.